ಹಳೆ ಮೈಸೂರು ಗೆಲ್ಲುವುದಕ್ಕೆ ಎರಡೂ ಪಕ್ಷಗಳು ಭಾರಿ ರಣತಂತ್ರವನ್ನೇ ಹೆಣೆದಿವೆ. ಅದರಲ್ಲೂ ಒಕ್ಕಲಿಗ ಮತಗಳನ್ನೇ ಟಾರ್ಗೆಟ್ ಮಾಡಿರುವಂತ ನಾಯಕರು ವಿವಿಧ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ. ಈ ಮಧ್ಯೆ ಮಾತಿನ ಭರಾಟೆ ಕೂಡ ಜೋರಾಗಿ ನಡೀತಿದೆ. ಹಳೆ ಮೈಸೂರು ಭಾಗ ಗೆಲ್ಲೋದು ಈಗ ಎರಡು ಪಕ್ಷಗಳಿಗೆ ಭಾರಿ ಮುಖ್ಯವಾಗಿದೆ. ಹಳೆ ಮೈಸೂರು ಗೆಲ್ಲಬೇಕು ಅಂದ್ರೆ ಒಕ್ಕಲಿಗರ ಮತಗಳು ಮುಖ್ಯ. ಇದೇ ಕಾರಣಕ್ಕಾಗಿ ಇಲ್ಲೀಗ ಒಕ್ಕಲಿಗ ಮಹಾಯುದ್ಧವೇ ನಡೆಯುತ್ತಿದೆ. ಒಕ್ಕಲಿಗರ ಮತಗಳನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ನಡುವೆ ಮಾತಿನ ಸಮರ ಶುರುವಾಗಿದೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತನದವರು ಕೊಟ್ಟಿದ್ದಾರೆ. ನಾವು 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ. ಅದ್ಯಾವಾಗ ಸಿಎಂ ಡಿಸಿಎಂ ಈ ರೀತಿ ಒಕ್ಕಲಿಗ ಅಸ್ತ್ರವನ್ನ ಬಳಸಿ ಬಿಜೆಪಿ ಜೆಡಿಎಸ್ ನಾಯಕರನ್ನ ಕಟ್ಟಿ ಹಾಕೋಕೆ ಮುಂದಾದ್ರೂ ಬಿಜೆಪಿ ಅಲರ್ಟ್ ಆಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮೈತ್ರಿ ಪಕ್ಷದ ಪ್ರಮುಖ ನಾಯಕರು ಒಟ್ಟುಗೂಡಿ ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಿದ್ರು. ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದ ಪಡೆಯುವ ಮೂಲಕ ಒಕ್ಕಲಿಗ ಮತ ಬ್ಯಾಂಕ್ ಓಲೈಕೆಗೆ ದಾಳ ಉರುಳಿಸಿದ್ದಾರೆ. ಶ್ರೀಗಳು ಯಾರ ಪರವೂ ಇಲ್ಲ, ವಿಭೂತಿ ಇಟ್ಟು ಕಳಿಸ್ತಾರೆ ಎಂದ ಡಿಕೆ. ಮೈತ್ರಿ ನಾಯಕರ ಒಕ್ಕಲಿಗ ಮತ ಭೇಟಿ ನಂತರ ಡಿಸಿಎಂ ಡಿಕೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೈತ್ರಿ ನಾಯಕರು ಮಠಕ್ಕೆ ಹೋದ್ರೆ ಏನಂತ, ಶ್ರೀಗಳು ಯಾರ ಪರವೂ ಇಲ್ಲ, ವಿಭೂತಿ ಇಡ್ತಾರೆ, ಹಾರ ಹಾಕಿ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಉನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ, ನನಗೆ ಗೊತ್ತಿದೆ ಅದು. ಇದಿಷ್ಟೇ ಅಲ್ಲ, ಕುಮಾರಸ್ವಾಮಿ ವಿರುದ್ಧವೂ ಬಾಣ ಬಿಟ್ಟ ಡಿಕೆಶಿ ಬಿಜೆಪಿಯವರು ಒಕ್ಕಲಿಗ ಸಿಎಂ ಆಗಿದ್ದವರನ್ನೇ ತೆಗೆದಿದ್ರು. ಇದೀಗ ಅದೇ ಬಿಜೆಪಿ ಜೊತೆ ಎಚ್ಡಿಕೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರು. ಸ್ವಾಮೀಜಿಗಳು ಸಹ ಬಿಜೆಪಿಯವರು ಒಕ್ಕಲಿಗ ಸಿಎಂ ಬೀಳಿಸಿದ್ದು ಯಾಕೆ ಅಂತ ಕೇಳಬೇಕಿತ್ತು ಅಂತ ಕುಮಾರಸ್ವಾಮಿಯನ್ನ ಕೆಣಕಿದ್ದಾರೆ. ಡಿಕೆ ಮಾತಿಗೆ ಕೆರಳಿದ ಎಚ್ಡಿಕೆ ಸಿದ್ದವನದಲ್ಲಿ ಕುಳಿತು ಮದ್ದು ಅರೆದಿದ್ಯಾರು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ವಿ. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ, ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ, ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ, ಇಳಿಸಿದವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಕೂಗಿಕೊಂಡ್ರು. ಸಿದ್ದರಾಮಯ್ಯ ಸಿದ್ದವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು, ಪಾರ್ಲಿಮೆಂಟವರಿಗೆ ಅಷ್ಟೇ ಸರ್ಕಾರ ಸಿದ್ಧ ಔಷಧ ಹರಿದಿದ್ದು, ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಮತ್ತೊಂದೆಡೆ ಡಿಕೆಶಿ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಿರುಗೇಟು ಕೊಟ್ಟಿದ್ದು, ಸಿದ್ದರಾಮಯ್ಯನವರೇ ಮೈತ್ರಿ ಸರ್ಕಾರ ಉರುಳಿಸಿದ್ದು ಅಂತ ಹೇಳಿದ್ದಾರೆ. ಒಕ್ಕಲಿಗರ ಸರ್ಕಾರವನ್ನ ಬೀಳಿಸಿದ್ದು ಬಿಜೆಪಿಯವರು ಅಂತ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತೈತೆ ಯಾರು ಬೀಳಿಸಿದ್ರು, ಯಾರು MLA, ಯಾವ ಪಾರ್ಟಿ MLAಗಳು ಬಂದಿದ್ದು. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಮಂಡ್ಯದಲ್ಲಿ, ನಾವು ಕುಮಾರಸ್ವಾಮಿನ ಸೋಲಿಸಿದ್ದು ನಾವೇ, ಸುಮಲತಾನ ಗೆಲ್ಸಿದ್ದು ನಾವೇ ಅಂತ ಅವರೇ ಒಪ್ಕೊಂಡಿದಾರಲ್ಲ. ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮೇಲೆ ಡಿಸಿಎಂ ಡಿಕೆ ಒಕ್ಕಲಿಗ ಅಸ್ತ್ರವನ್ನೇ ಝಳಪಿಸಿದ್ದಾರೆ. ಈ ಹಳೆ ಮೈಸೂರಿನ ಒಕ್ಕಲಿಗ ಯುದ್ಧ ಮುಂದೆ ಯಾವ ತಿರುವಿಗೆ ಸಾಕ್ಷಿ ಆಗುತ್ತೋ ಕಾದು ನೋಡಬೇಕಿದೆ. ಪ್ರಸನ್ನ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.